ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಗರಿಕೆ ದಳವ ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿಮ್ಮ ಮಾದೇವ 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 ಮಹಾದೇವ ಮಾದೇವ 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 ಮಹಾದೇವ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಗರಿಕೆ ದಳವ ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಸಿವ್ನಿ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪನ ಕಿತ್ತಾಡಿ ಬರುವ ಪರುಸೆಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟಿ ಹಂಬಲವ್ಯಾಕ ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿ ಎಂದು ಅವರಿನ್ನು ಹಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ
ಹಾಗಾಗಿ ನಾನು ನಮ್ಮ ಮನೇಲಿ ಬೈದ್ರು, ನನಗೆ ಸಪೋರ್ಟ್ ಇಲ್ಲ ಸರ್ ಇದಕ್ಕೆ. ನಮ್ಮ ಮನೆಯಲ್ಲಿ ಕಲಾವಿದರಾದ್ರೂ ಕೂಡ ಮನೆ ಅಂದ್ರೆ ಯಾರ ಮನೆ? ತಾಯಿ ಮನೆಯಲ್ಲಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅಮ್ಮಿ ಬೇಡ ಕಣೆ, ನಮ್ಮ ಅಣ್ಣ ಹೇಳೋರು, ಇವತ್ತಿಗೂ ಹೇಳ್ತಾರೆ ನನ್ನ ಅಣ್ಣ, ಬೇಡಮ್ಮ ಸಂಗೀತ ಅವೆಲ್ಲ ಏನು ಬೇಡ, ಹೊಟ್ಟೆ ತುಂಬಿಸಲ್ಲ ಕಣೆ, ಕಷ್ಟ ಸುಖಕ್ಕಾಗಲ್ಲ, ಏನಾದ್ರೂ ಒಂದು ಒಳ್ಳೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು, ಕೆಲಸ ಮಾಡು, ಇದ್ದ ಕೆಲಸನ ಬಿಟ್ಟು ನೀನು ಇದನ್ನೇ ತೊಡಗಿಸ್ಕೊಂಡಿದ್ಯಲ್ಲ. ಕಲಾವಿದೆ ಆಗಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಹೇಳ್ಬೇಕಿತ್ತು. ಹೇಳ್ದೆ ನಾನು, ಎಲ್ಲ ರೀತಿನಲ್ಲೂ ಹೇಳ್ದೆ. ಓ ನಾವು ಹಂಗೆ ಮಾಡಿದೀವಿ, ನಾವು ನಮ್ಮ ಕಾಲದಲ್ಲಿ ಹಿಂಗಿತ್ತು, ಅವರೆಲ್ಲ ಅನುಭವಸ್ಥರಲ್ವಾ ಸರ್. ಸೊ ಹಾಗಾಗಿ ಪಾಪ ಅವ್ರು ನಮಗೆ ಇವತ್ತೂ ಕೂಡ ಸಜೆಸ್ಟ್ ಮಾಡ್ತಾರೆ. ನಾನು ಆದ್ರೂ ಇಲ್ಲ, ನಾನು ಇದರಲ್ಲಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಶಿಕ್ಷಣವನ್ನು ಬಿಟ್ಟು, ಸಂಗೀತ ಶಿಕ್ಷಣವನ್ನು ಬಿಟ್ಟು ಇದನ್ನೇ ನಾನು ಸಂಪೂರ್ಣವಾಗಿ ಇದರಲ್ಲೇ ಏನಾದರೂ ಮಾಡಬೇಕು ಅಂತ ಹೇಳಿ ಹೊರಟ್ರಿ. ಹೌದು. ಇವತ್ತು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದೆ ಸವಿತಾ ಗಣೇಶ್ ಪ್ರಸಾದ್ ಅವರು ನಿಮ್ಮನ್ನ ಜನಪದ ಸರಿಗೆ ರೆಫರ್ ಮಾಡೋವರೆಗೂ ಬೆಳೆದಿದ್ದೀರಾ. ಖಂಡಿತವಾಗ್ಲೂ ಸರ್, ಭಾಳ ಸಂತೋಷ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಮತ್ತು ಇವತ್ತು ನಾನು ಇಲ್ಲಿ ಇಷ್ಟು ಧೈರ್ಯವಾಗಿ ಕೂತ್ಕೊಂಡು ಮಾತಾಡಲಿಕ್ಕೆ ಇಬ್ಬರು ವ್ಯಕ್ತಿಗಳು ತುಂಬ ಮುಖ್ಯ ಕಾರಣರು. 3 ಜನ. ಒಬ್ಬರು ಜನಾರ್ದನ್ ಕೆಸರಗದ್ದೆ ಸರ್ ಅಂತ ಹೇಳಿ, ಭೂಮಿತಾಯಿ ಬಳಗದ ಸಂಸ್ಥಾಪಕರು, ಅದರ ಏನು ಅಡಿಪಾಯ ಅವರು. ಎರಡನೇದಾಗಿ ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅಂತ ಹೇಳಿ ಮಾರ್ಗದರ್ಶಕರು. ಹೇಗೆ ಅಧ್ಯಕ್ಷರು ನಿಮ್ಮ ಬದುಕಲ್ಲಿ ಏನು ಪಾತ್ರ ವಹಿಸಿದ್ದಾರೆ ಅಂತ ಕೇಳ್ಬೋದಾ? ಖಂಡಿತವಾಗ್ಲೂ ಸರ್. ಹಾಗೆ 3ನೇ ವ್ಯಕ್ತಿ ಗಣೇಶ್ ಪ್ರಸಾದ್ ಸರ್ ಅವರು, ಸವಿತಾ ಮೇಡಮ್ ಅವರ ಹಸ್ಬೆಂಡು. ತುಂಬಾ ಸಾತ್ವಿಕ ಮನುಷ್ಯ. ಹೌದು. ಇವರು 3 ಜನ ನನ್ನ ಲೈಫಲ್ಲಿ ರೋಲ್ ಮಾಡೆಲ್ಸು. ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ನಿಮ್ಮ ಬದುಕಲ್ಲಿ ಏನು ಪಾತ್ರ ವಹಿಸಿದ್ದಾರೆ ಅಂತ ಕೇಳ್ಬೋದಾ? ಖಂಡಿತವಾಗ್ಲೂ ಸರ್. ನಾನು ಭೂಮಿತಾಯಿ ಬಳಗದಲ್ಲಿ ಎಲೆಮರಿ ಕಾಯಿ ಥರ ಹಾಡ್ತಾ ಇದ್ದೆ ನಾನು. ಆಗ ನನ್ನ ಗೆಳೆಯರಿದ್ದಾರೆ ಅಲ್ಲಿ, ಇವತ್ತು ನನ್ನ ಜೊತೆ ತಮಟೆ ಕಲಾವಿದರು ಓಬ್ಳೇಶ್ ಅಂತ ಬಂದಿದ್ದಾರೆ, ನನ್ನ ಗೆಳೆಯ ಜೊತೆಗೆ ಸಹೋದರ. ಅಲ್ಲಿ ಬಾಲು ಅಂತ ಒಬ್ಬರಿದ್ದಾರೆ, ಜಂಬೆ ಬಾಲು ಅಂತ, ಅಂತಾರಾಷ್ಟ್ರೀಯ ಕಲಾವಿದರು ಅವರು. ಹೌದು ಹೌದು. ಅವ್ರ ಬಳಿ ಬಂದು, ಬಾಲು ಯಾರಾದರೂ ಒಬ್ಬರು ಹೆಣ್ಮಗಳು ಒಳ್ಳೆ ಗಟ್ಟಿಗಿತ್ತಿ ಇರಬೇಕು, ನನ್ನ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಆಕೆ ಸೂಕ್ತ ಆಗಬೇಕು, ಮಾಡೋ ಅಷ್ಟು ಒಂದು ಕೆಪಾಸಿಟಿ ಇರೋವಂಥ ಯಾರಾದರೂ ಹೆಣ್ಮಗಳನ್ನ ರೆಫರ್ ಮಾಡಿ ಅಂತ ಕೇಳಿದ್ರಂತೆ ಶಿವಪ್ರಸಾದ್ ಸರ್ ಅವರು. ಆಮೇಲೆ ಬಾಲು, ಅಣ್ಣ ನಮ್ಮದೇ ಒಂದು ಹುಡುಗಿ ಇದೆ ಅಣ್ಣ, ಒಳ್ಳೆ ಕಲಾವಿದೆ, ತುಂಬ ನನ್ನ ಬಗ್ಗೆ ಹೇಳಿದ್ದಾರೆ, ನಾನು ಹೇಳ್ಬಾರ್ದು, ಅವರು ಹೇಳಿದ್ದಾರೆ. ಆಮೇಲೆ ಒಂದು ದಿವಸ ಫೋನ್ ನಂಬರ್ ನಾನು ತಗೊಂಡು ಫೋನ್ ಮಾಡಿದ್ರು, ಅಮ್ಮ ನಾನು ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ನೀವು ಹಾಡ್ತೀರಾ ಅಂತ ಗೊತ್ತಾಯಿತು, ಯಾವ ಹಾಡು ಹಾಡ್ತೀರಾ, ಒಂದಷ್ಟು ಹಾಡುಗಳನ್ನು ಕಳಿಸಿ ಅಂದರು. ಆವಾಗ ನನಗೆ ಗೊತ್ತಿರೋ ಹಾಡುಗಳನ್ನೆಲ್ಲ ಕಳಿಸ್ದೆ. ನೀರಿಗಾಗಿ ನಿಮಿಷ CD ಒಂದು ಮಾಡ್ತಿದ್ದೀನಮ್ಮ, ಅದರ ಸಂಪೂರ್ಣ ಜವಾಬ್ದಾರಿ ನೀವೇ ತಗೋಬೇಕು ಅಂತಂದ್ರು. ಒಳ್ಳೆ ಯೋಜನೆ ಅದು, ಅವ್ರು ಮಾಡಿದ್ದು ಒಳ್ಳೆ ಯೋಜನೆ ಅದು, ಕೋಲಾರಕ್ಕೆ ಸಂಬಂಧಪಟ್ಟಂತ. ಹೌದು ನೀರಿನ ಸಮಸ್ಯೆ. ಹೌದು ಸರ್. ನನಗೆ ಸ್ಟುಡಿಯೋ ವರ್ಕ್ ಅಂದ್ರೆ ಏನಂತ ಗೊತ್ತಿಲ್ಲ, ರೆಕಾರ್ಡಿಂಗ್ ಅಂದ್ರೆ ಹೇಗಿರುತ್ತೆ, ಆಮೇಲೆ ಸ್ಟುಡಿಯೋದಲ್ಲಿ ಹೆಂಗೆ ಏನೇನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸರ್ ಸಂಪೂರ್ಣ ಜವಾಬ್ದಾರಿ ನನ್ಗೆ ಕೊಟ್ಬಿಟ್ರು, ಆರ್ಟಿಸ್ಟಿಂದ ಹಿಡಿದು ಸ್ಟುಡಿಯೋ ಇದ್ರವರೆಗೂ, ಇನ್ಸ್ಟ್ರೂಮೆಂಟ್ಸ್ ಅವ್ರನ್ನ ಪ್ರತಿಯೊಬ್ಬರನ್ನು. ಆವಾಗ ನಾನು ನಮ್ಮ ಗಣೇಶ್ ಸರ್ ಅವರನ್ನ ಸಹಾಯ ತಗೊಂಡು ಒಪ್ಕೊಂಡೆ ನಾನು. ಹೌದು ಹೌದು. ನಾನು ಇವತ್ತಿನವರೆಗೂ, ಈ ಕ್ಷಣದವರೆಗೂ ಏನಾದರೂ ಕೆಲಸ ಮಾಡಬೇಕು ಅಂದರೆ, ಸರ್ ಈ ಥರದ್ದು ಏನೋ ಒಂದು ಅವಕಾಶ ಬಂದಿದೆ, ಈ ಥರದ ಕಾರ್ಯಕ್ರಮ ಇದೆ, ಏನಾದರೂ ಒಂದು ಸಜೆಷನ್ಸ್ ಕೊಡಿ ಸರ್, ನಾನು ಏನು ಮಾಡ್ಬೋದು, ಅಲ್ಲಿ ಏನು ತಿದ್ಕೊಂಡು ಹೋಗ್ಬೋದು ನೆಕ್ಸ್ಟು ಅಂತ ಹೇಳಿ ಕೇಳ್ತೀನಿ. ಸೌಂಡ್ಸು, ಲೈಟ್ಸು, ಮ್ಯೂಸಿಕಲ್ಲಿ ಗಣೇಶ್ ಪ್ರಸಾದ್ ಅವರು ತುಂಬ ದೊಡ್ಡ ಹೆಸರು. ಹೌದು ಸರ್, ಹೌದು. ಆಮೇಲೆ ಆ ಒಂದು ಜವಾಬ್ದಾರಿ ನನಗೆ ಕೊಟ್ಟಾಗ, ನೀರಿಗಾಗಿ ನಿಮಿಷ ಪ್ರಾಜೆಕ್ಟು ಎಕ್ಸ್ಪೀರಿಯನ್ಸು 100 CDಗಳ ಅನುಭವನ ನನಗೆ ಕೊಡ್ತು ಆ ಒಂದೇ ಒಂದು ಪ್ರಾಜೆಕ್ಟು. ನಿಮ್ಮ ಮಾತನ್ನ ಕೇಳಿಸ್ಕೊಂಡ್ಮೇಲೆ ನನಗೆ ಗೊಲ್ಲಳ್ಳಿ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ. ಏನಂದ್ರೆ, ಯಾವ ಮನುಷ್ಯ ಮತ್ತೊಬ್ಬನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾನೆ ಅಥವಾ ಸಮುದಾಯವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾನೆ, ಅವನು ನಿಜವಾದ ನಾಯಕನಾಗಿ ಹೊರಹೊಮ್ಮತಾನೆ ಅಂತ. ಅದರ ಫಲಿತಾಂಶವೇ ಇವತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಬಂದಿದ್ದಾರೆ ಅಂತ. ಹೌದು ಸರ್, ಹೌದು, ಭಾವಿಸ್ತೀನಿ. ನಿಜ, ಖಂಡಿತವಾಗ್ಲೂ. ನನ್ನಂತ ಎಷ್ಟೋ ಅವಕಾಶ ವಂಚಿತ ಕಲಾವಿದರಾಗಿರಬಹುದು, ಬಡ ಕುಟುಂಬದಿಂದ ಬಂದಿರೋಂಥವ್ರಾಗಿರಬಹುದು, ನಮ್ಗೆ ಗೊತ್ತಿಲ್ಲ ಅಂತಂದಾಗ ಅದನ್ನ ತಿದ್ದೋದ್ರಿಂದ ಹಿಡಿದು, ಬುದ್ಧಿ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಹೌದು, ಕರ್ನಾಟಕದ ಗಡಿನಾಡು ಕೋಲಾರ, ಚಿಕ್ಕಬಳ್ಳಾಪುರ ಅಲ್ಲದೆ ಆಂಧ್ರ ಪ್ರದೇಶದ ಹಲವಾರು ಸ್ಥಳಗಳಲ್ಲಿ ಗೊಲ್ಲಳ್ಳಿ ಅವರಿಗೆ ಅಭಿಮಾನಿಗಳಿದ್ದಾರೆ. ಹೌದು, ಅವರ ಸಾಹಿತ್ಯಕ್ಕೆ, ಅವರ ಹೋರಾಟಕ್ಕೆ ಹೌದು ತುಂಬಾ ದೊಡ್ಡ ಒಂದು ಬಳಗವೇ ಇದೆ ಅವರ ಹಿಂದೆ. ಹೌದು, ನಾನು ಕೇಳ್ಪಟ್ಟಿದ್ದೀನಿ, ಅದನ್ನ ನೋಡಿಲ್ಲ, ಕೇಳ್ಪಟ್ಟಿದ್ದೀನಿ. ಹೌದು, ಜನಪದ ಸಿರಿಯ ಹಿತೈಷಿಗಳು ಗೊಲ್ಲಳ್ಳಿ ಶಿವಪ್ರಸಾದ್ ಅವರು. ಹೌದು ಸರ್, ಹೌದು ಸರ್. ಮೇಡಮ್, ಹಾಗಾದ್ರೆ ತಿಳಿಸಿ, ಗೌತಮಿ ಅವರು ಶಿಕ್ಷಕಿಯಾಗಿ, ಅಂದ್ರೆ D.Ed ಮುಗಿಸ್ಕೊಂಡು ಶಾಲಾ ಶಿಕ್ಷಕಿಯಾಗಿದ್ದವರು
ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಹೌದು. ಸಂಗೀತವನ್ನ ಕಲ್ತಿದ್ದೀರಾ ತಾವು? ಹೌದು ಸರ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೂನಿಯರ್ ಆಗಿದೆ. ಅದು ಮುಗಿಸ್ಕೊಂಡು ನೀವು ಸಂಗೀತ ಶಿಕ್ಷಕಿಯಾಗಿ ಬಂದ್ರಿ? ಹೌದು. ಅದಕ್ಕೂ ಮುಂಚೆ ನಾನು ಈ ತರ ಕೆಲವು ತಂಡಗಳಲ್ಲಿ ಹಾಡಿದ ಹಾಡುಗಳನ್ನ ಕಲ್ತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ಒಂದಷ್ಟು ಗೀತೆಗಳನ್ನೆಲ್ಲ ಕಲ್ತ್ಕೊಂಡು ಅದ್ರ ಜೊತೆಗೆ ಸೈಕಲ್ ತುಳಿದಿದ್ದೀರಿ? ತುಂಬಾ ತುಂಬಾ. ಕಾಲು ನೋವ್ತಾ ಇದೆಯಾ? ಇಲ್ಲ, ಸ್ಟ್ರಾಂಗ್ ಆಗಿದೆ ಅಟ್ ಪ್ರೆಸೆಂಟ್ ಆಲ್ಸೋ. ವೆರಿ ನೈಸ್. ಥ್ಯಾಂಕ್ ಯು. ಸಂಗೀತ ಶಿಕ್ಷಕಿಯಾಗಿ ಬಂದಂತಹ ದಿನಗಳಲ್ಲಿ ತಮ್ಮ ಗುರುಗಳು ಯಾರು? ಸರ್, ನನ್ನ ಗುರುಗಳು ಪೂರ್ಣಿಮಾ ಆಚಾರ್ ಅಂತ ಹೇಳಿ, ಅವರು ನನಗೆ ಸಂಪೂರ್ಣವಾಗಿ ವಿದ್ಯೆ ಕಲಿಸ್ಕೊಡ್ಲಿಲ್ಲ. ಅವರಲ್ಲಿ ಕ್ಯಾಸ್ಟಿಸಮ್ ಮಾಡಿದ್ರು ನನಗೆ. ಹೆಸರಲ್ಲೇ ಇದೆ ಪೂರ್ಣಿಮಾ ಆಚಾರ್. ಅದ್ರ ಬಗ್ಗೆ ಮಾತಾಡಬೇಡಿ, ಜಾತಿ ಬಗ್ಗೆ ನಾವು ಮಾತಾಡೋಲ್ಲ. ಓಕೆ, ಅದಕ್ಕೆ ಹೇಳಿದ್ದು. ಸೊ ಹಂಗಾಗಿ ಅವರು ಸಂಪೂರ್ಣವಾಗಿ ನನಗೆ ಆಗಲಿಲ್ಲ. ಮತ್ತೆ ಬೇರೆ ಕಡೆ ನಾನು ಒಂದು ಕಡೆ ಸೇರಿಕೊಂಡೆ, ಸುನಂದ ಅಂತ ಹೇಳಿ. ಅವರ ಬಳಿ ನನ್ನ ಸಂಗೀತ ಅಭ್ಯಾಸದ ಜೂನಿಯರ್ನ ಸಂಪೂರ್ಣ ಮಾಡಿ ನನ್ನ ಎಕ್ಸಾಮ್ ಪಾಸ್ ಮಾಡಿಕೊಂಡೆ ನಾನು. ದ್ರೋಣಾಚಾರ್ಯ ಕೆಲಸ ಮಾಡಿಬಿಟ್ಟಿದ್ದಾರೆ ನಿಮ್ಮ ಗುರುಗಳು. ಅರ್ಜುನನಿಗೆ ವಿದ್ಯೆ ಕಲಿಸ್ಬಿಟ್ಟು ಏಕಲವ್ಯನಿಗೆ ಅವ್ರು ಕೈ ಬಿಟ್ಬಿಡ್ತಾರೆ ಅಲ್ವಾ? ಹೌದು. ಬಹುಶಃ ಅವರು ನಿಮಗೆ ಪೂರ್ತಿ ವಿದ್ಯೆ ಕಲಿಸಿದ್ರೆ ಚೆನ್ನಾಗಿ ಆಡಬಹುದಾಗಿತ್ತು. ನನ್ಗೆ ಪ್ರತಿದಿನ ಇವತ್ತಿನವರೆಗೂ ಕಾಡೋ ಗಿಲ್ಟದೆ ಸರ್. ಗುರು ಪರಂಪರೆ ಅನ್ನೋದು ಸರಿಯಾಗಿ ಸಿಗದೆ ಹೋದರೆ ಅಥವಾ ಗುರು ಪರಂಪರೆ ಸರಿಯಾಗಿ ನಡೀದೇ ಹೋದರೆ ಆ ಚೈತನ್ಯಗಳು ಅಂದರೆ ಪ್ರತಿಭೆಗಳು ಹೇಗೆ ಮುಡುಕಾಗ್ತವೆ ಅಂತ ಹೇಳಲಿಕ್ಕೆ ಇಷ್ಟು ಪ್ರಬುದ್ಧವಾಗಿ ಹಾಡ್ತಕ್ಕಂಥ ಜನಪದ ಗಾಯಕಿ ತಾವು. ನಿಮ್ಮಲ್ಲೂ ಕೂಡ ಒಂದು ಕಲೆಯ ಒಂದು ಕೊರತೆ ಇದೆ ಅಂತ ಕೇಳಿ ತುಂಬ ನೋವಾಯಿತು ಮೇಡಮ್. ಬಹುಶಃ ಇನ್ಯಾವುದೇ ವಿದ್ಯಾರ್ಥಿಗೆ, ಯಾವುದೇ ಶಿಷ್ಯಂದರಿಗೆ ಗುರುಗಳು ಆ ರೀತಿ ಅನ್ಯಾಯ ಮಾಡದೇ ಇರಲಿ ಅಂತ ಕೇಳ್ತಾ ಮುಂದೆ ಮಾತಾಡಿ ದಯವಿಟ್ಟು. ಖಂಡಿತವಾಗ್ಲೂ ಸರ್. ಅದಾದಮೇಲೆ ನಾನು ಹಿಂದೂಸ್ತಾನಿ ಸಂಗೀತನ ನಮ್ಮ ಶಿವಪ್ರಸಾದ್ ಸರ್ ಅವರೇ, ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು, ಅಲ್ಲಿ ಭೂಮಿತಾಯಿ ಬಳಗದಲ್ಲಿ ನೀನು ಚೆನ್ನಾಗಿ ಹಾಡ್ತೀಯ, ನೀರಿಗಾಗಿ ನಿಮಿಷ, ಅದು ನನ್ನ ವರ್ಕ್ ನೋಡಿದ್ರು ಅವರು. ಪ್ರತಿ ಮಾತಿನ ಮಧ್ಯೆ ಭೂಮಿತಾಯಿ ಬಳಗ ಅಂತ ಮಾತಾಡ್ತಿದ್ದೀರಿ. ಏನದು ಭೂಮಿತಾಯಿ ಬಳಗ? ಭೂಮಿತಾಯಿ ಬಳಗ ಅದು ಒಂದು ಸುಂದರವಾದ ಸಂಸ್ಥೆ, ಸ್ವಯಂ ಸೇವಾ ಸಂಸ್ಥೆ, ಸಂವಾದ ಅದೊಂದು. ಅಲ್ಲಿ ಮುಖ್ಯ ಮೇನ್ ಪಿಲ್ಲರು ಸಂಸ್ಥಾಪಕರು ಜನಾರ್ದನ್ ಕೆಸರಗದ್ದೆ ಅಂತ ಹೇಳಿ. ಅವರು ಕವಿಗಳು, ಹೋರಾಟಗಾರರು, ಸಂಘಟಕರು. ಸೊ ಆ ಒಂದು ಟೀಮ್ಗೆ ನನ್ನ ಸ್ನೇಹಿತರು ಯಾರೋ ಹೀಗೆ ಕರ್ಕೊಂಡೋಗಿ ಸೇರಿಸಿದ್ರು, ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಿ. ಅಲ್ಲಿ ತುಂಬ ಗೀತೆಗಳನ್ನ ನಾನು ಕಲ್ತ್ಕೊಂಡೆ, ಕೋರಸ್ ಹಾಡಕ್ಕೆ ಅಂತ ಸೇರಿಕೊಂಡೆ. ತುಂಬ ಪಾಠಗಳನ್ನು ಕಲಿತೆ, ತುಂಬ ಅವಮಾನಗಳನ್ನು ಸಹ ಅನುಭವಿಸಿದೆ. ಹಾಗೆ ಜಾಗೃತಿ ಗೀತೆಗಳು, ಪರಿಸರದ ಗೀತೆಗಳೆಲ್ಲ ಇದೆ. ನಮ್ಮ ಸಮುದಾಯಕ್ಕೆ ನಿಮ್ಮನ್ನು ತೆರೆಕೊಳ್ಳಿಕ್ಕೆ ಏನೆಲ್ಲ ಚಟುವಟಿಕೆ ಬೇಕೋ ಅದಷ್ಟನ್ನು ಮಾತೃಭೂಮಿ ಕೊಟ್ಟಿದೆ. ಬಳಗ ಕೊಟ್ಟಿದೆ. ಭೂಮಿತಾಯಿ ಬಳಗಕ್ಕೂ ಗೊಲ್ಲಳ್ಳಿ ಅವ್ರಿಗೂ ಏನು ಸಂಬಂಧ? ಸರ್ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ರು. ಆವಾಗ ನಾನು ಇವ್ರು ಯಾವಾಗೂ ಬರ್ತಾರಲ್ಲ, ಬಂದು ಯಾವಾಗಲೂ ಎಲ್ಲ ಮಾಯ ಅಂತ ಆಡ್ಬಿಟ್ಟು ಹೋಗ್ಬಿಡ್ತಾರಲ್ಲ, ಯಾರು ಯಪ್ಪ ಅಂತ ಹಿಂಗೆ ಅನ್ಕೊಳ್ತಿದ್ದೆ ಸರ್ ನಾನು. ಆಮೇಲೆ ಒಂದು ದಿವಸ ನನಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಅದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ಇವ್ರು ಇಷ್ಟು ದೊಡ್ಡವರ, ಸರಿ ನಂದೇ ತಪ್ಪು, ನಾನು ಹಂಗೆ ತಿಳ್ಕೊಂಡಿದ್ದು ಅಂದ್ಕೊಂಡು ಅದಕ್ಕೆ ಕಣ್ಣಾರ ನೋಡಿದ್ರು, ಅದನ್ನು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರಲ್ವಾ. ಯಾರಿದು ಬಂದು ಎಲ್ಲ ಮಾಯ ಅಂತ ಹಾಡ್ಬಿಟ್ಟು ಹೋಗ್ತಿದ್ರು ಅಂದ್ರಲ್ಲ, ಹಾಡನ್ನು ಕಲ್ತಿದ್ದೀರಾ? ಹಾಂ ಸರ್, ಹಾಡ್ಬೋದಾ ವೀಕ್ಷಕರಿಗೆ? ಖಂಡಿತವಾಗ್ಲು ಸರ್. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನೀವು ಮಾಯಾ. ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ದೇವರು ದಿಂಡಿರು ಮಸೀದಿಯಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ, ದೇವರು ದಿಂಡಿರು ಭಜನೆಯಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನೀವು ಮಾಯಾ, ಎಲ್ಲ ಮಾಯಾ ನಾಳೆ ನೀವು ಮಾಯಾ. ಅಪ್ಪ ಅಮ್ಮರ, ನಮ್ಮ ಅಜ್ಜಿ ತಾತರ, ಮುತ್ತಜ್ಜಿ ತಾತರ, ನಮ್ಮ ಕೋಲು ತಾತರ ಕಾಲದಲ್ಲಿ ಏನಿದ್ವಣ್ಣ? ಗುಂಡು ತೋಪುಗಳು. ನಮ್ಮಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ, ಗುಂಡು ತೋಪುಗಳು ಇದ್ದವು ಅಣ್ಣ. ಮೋಡಗಳನ್ನೇ ಗದುರಿ ಅವುಗಳು ಮಳೆಯನ್ನು ತರುತ್ತಾಲಿದ್ದವು ಅಣ್ಣ, ಮಳೆಯನ್ನು ತರುತ್ತಾಲಿದ್ದವು ಅಣ್ಣ. ಮುಚ್ಚಿ ಹೋಯಿತು ಬಚ್ಚಿ ಹೋಯಿತು ಅಣ್ಣ,
ಮುಚ್ಚಿ ಹೋಯಿತು ಬತ್ತಿ ಹೋಯಿತು ಜಗಕ್ಕೆ ಶಾಪ ಕೊಟ್ಟು ಹೋಯಿತು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಟಿಂಗ್ 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 ತಂಬೋರಿ ಇಲ್ಲ ಜಗ್ಣಕ ಜಗ್ಣಕ ತಮಟೆಗಳಿಲ್ಲ ಅಣ್ಣ ಟಿಂಗ್ 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 ತಂಬೋರಿ ಇಲ್ಲ ಜಗ್ಣಕ ಜಗ್ಣಕ ತಮಟೆಗಳಿಲ್ಲ ಜಗ್ಣಕ ಜಗ್ಣಕ ತಮಟೆಗಳು ಟಸ್ಸು ಪುಸ್ಸುಗಳು ಬಂದಾವಲ್ಲ ಕಲೆಯೂ ಕೂಡ ಕೊಲೆಯಾಯ್ತಲ್ಲ ಕಲೆಯೂ ಕೂಡ ಕೊಲೆಯಾಯ್ತಲ್ಲ ಟಿವಿ ಸಿನಿಮಾ ಭೂತಕ್ಕೆ ಸಿಕ್ಕಿ ನಮ್ಮ ಟಿವಿ ಸಿನಿಮಾ ಭೂತಕ್ಕೆ ಸಿಕ್ಕಿ ಈ ಟಿವಿ ಸಿನಿಮಾ ಭೂತಕ್ಕೆ ಸಿಕ್ಕಿ ನಮ್ಮ ಸಂಸ್ಕೃತಿ ಎಲ್ಲ ಕೊಲೆಯಾಯ್ತಲ್ಲ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಅಣ್ಣ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಜನ 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 ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ಅಮೆರಿಕಾದ ದೇವರು ದಿಂಡಿರು ಮಸೀದಿಯಲ್ಲಿ ಗದ್ದಲ ಗಂದಿರ ಮಸೀದಿಯಲ್ಲಿ ದೇವರು ದಿಂಡಿರು ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ